ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಭಗವಂತ ಶುಭವನ್ನುಂಟು ಮಾಡಲಿ. ನೋಡಿ, ಕನ್ಯಾ ರಾಶಿಯವರಿಗೆ ಹೇಗಿದೆ ಸೆಪ್ಟೆಂಬರ್ ತಿಂಗಳು ಎಂಬುದನ್ನು ಗಮನಿಸೋಣ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಹೇಗಿದೆ ಎಂಬುದನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ಸೆಪ್ಟೆಂಬರ್ ತಿಂಗಳು ನಿಮಗೆ ಏನಾದರೂ ಶುಭವಾಗುತ್ತಾ ಅಥವಾ ಇನ್ನು ಕಷ್ಟವ ಅಥವಾ ಇನ್ನು ಸಮಸ್ಯೆ ಇದೆಯಾ ಎಂಬುದನ್ನು ಗಮನಿಸೋಣ. ನೋಡಿ, ಈ ಗ್ರಹಸ್ಥಿತಿ ಹೇಗಿದೆ ನಿಮಗೆ. ರಾಶಿಯಲ್ಲಿ ರವಿ ಮತ್ತು ಕೇತು, ದ್ವಿತೀಯ ರಾಶಿಯಲ್ಲಿ ಶುಕ್ರ. ನೋಡಿ, ಅಷ್ಟಮ ರಾಶಿ ಶುಕ್ರನ ದೃಷ್ಟಿ ಇದೆ. ಹಾಗೆ ಷಷ್ಠದಲ್ಲಿ ವಕ್ರವಾದಂಥ ಶನಿ, ಸಪ್ತಮದಲ್ಲಿ ರಾಹು, ಹಾಗೆ ನವಮದಲ್ಲಿ ಗುರುಬಲ ಬಹಳ ಚೆನ್ನಾಗಿ ಬಂದಿದೆ ನಿಮಗೆ. ದಶಮದ ಕುಜ, 12ರ ರಾಶಿಯ ಬುಧ, ಹೀಗೆಲ್ಲ ಇದೆ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ಸಂಪೂರ್ಣವಾದಂಥ ತೀರ್ಮಾನ ಇದರಿಂದನೇ ಬೇಡ. ಯಾಕಂದರೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಯಾಕಂದರೆ ಎಷ್ಟೋ ಸಲ ನೋಡ್ತಾ ಇರ್ತೇವೆ ನಾವು ಹೇಳುವಂಥದ್ದು ಗೋಚಾರ ಫಲ ಆಗೋದ್ರಿಂದ ಈಗ ದಶಾಭುಕ್ತಿಗಳು ತುಂಬ ಚೆನ್ನಾಗಿದ್ದರೆ ಅನುಕೂಲ ಇದೆ, ತುಂಬ ಚೆನ್ನಾಗಿಲ್ಲ ಅಂತಾದರೆ ಈ ಫಲಗಳು ಆಗದೇ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಅಂಥೇಳಿ ಹೇಳಬಹುದು ನಾವು. ಒಟ್ಟಿನಲ್ಲಿ ಇದು ಗೋಚಾರ ಫಲ, ಒಂದು ದಾರಿಯ ಮಾರ್ಗಗಳು. ನೋಡಿ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ 7ನೇ ತಾರೀಕಿಗೆ ಗಣೇಶನ ಹಬ್ಬ ಇದೆ. ಅದು ಬಹಳ ಮುಖ್ಯವಾಗಿ ಪ್ರತಿ ವರ್ಷವೂ ಆಚರಣೆ ಮಾಡುವಂಥವರಿಗೆ ಬಹಳ ಉತ್ತಮವಾದಂಥ ಹಬ್ಬ ಅಂತ ಹೇಳ್ಬೋದು. 6ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ, ಹಾಗೆ 18ನೇ ತಾರೀಕಿಗೆ ಮಹಾಲಯ ಮಾಸ ಆರಂಭ, ಅಂದರೆ ಶ್ರಾದ್ದಗಳನ್ನು ಆರಂಭ ಮಾಡುವಂಥದ್ದು ಅನಂತ ಹುಣ್ಣಿಮೆ ಇದೆ. ಹಾಗೆ 19ನೇ ತಾರೀಕಿಂದ ಪಿತೃಪಕ್ಷದ ಆಚರಣೆ, ಪೂಜೆ ಪುನಸ್ಕಾರಗಳೆಲ್ಲ ಇದ್ದಾವೆ. ಅದು ಅಕ್ಟೋಬರ್ 2ನೇ ತಾರೀಕಿನವರೆಗೂ ಕೂಡ ಇದೆ. ಹಾಗಾಗಿ ಪಿತೃಪಕ್ಷ ಬರುವಂಥ ಪೂರ್ವದಲ್ಲೇ ಗಣೇಶನ ಹಬ್ಬದ ಆಸುಪಾಸಿನಲ್ಲೇ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಏನಾದರೂ ಶುಭವಾಗಿ ಒಂದು ಒಳ್ಳೆಯದಾಗುವಂತಹ ಅವಕಾಶಗಳು, ಸೇವೆಗಳೆಲ್ಲ ಸಿಗಬಹುದು ಅಂತ ಹೇಳ್ತಾ ನೋಡಿ, ಏನೇನು ಶುಭವಾಗುವಂಥ ಅವಕಾಶಗಳಿದೆ ಎಂಬುದನ್ನು ಗಮನಿಸೋಣ. ನಕ್ಷತ್ರ ಪರಿಹಾರಗಳನ್ನು ಕೂಡ ಕೊನೆಗೆ ಹೇಳ್ತೇನೆ ಮತ್ತು ಒಳ್ಳೆಯ ದಿವಸಗಳನ್ನು ಕೂಡ ಹೇಳ್ತೇನೆ, ಗಮನಿಸಿ. ನೋಡಿ, ಏನಾಗಿದೆ ನಿಮಗೆ, ಅಷ್ಟಮ ಶನಿ ಹೇಳುವಂಥದ್ದು ನಿಮಗೆ, ಅಷ್ಟಮದ ಗುರುವಿನ ಬಲ ಹೇಳುವಂಥದ್ದು ಮುಗಿದಿದೆ ನಿಮಗೆ. ಅಷ್ಟಮದ ಗುರು ಮುಗಿದು ನಿಮಗೆ ನವಮಕ್ಕೆ ಗುರು ಬಂದಿದ್ದಾನೆ. ಹಾಗಾಗಿ ಭಾಗ್ಯಂ ಫಲತಿ ಸರ್ವತ್ರ. ಮತ್ತು ರಾಶ್ಯಾಧಿಪತಿಯಾದಂಥ ಬುಧನೂ ಕೂಡ 12ನೇ ರಾಶಿಯಲ್ಲಿದ್ದಾನೆ. ಅದೇನೋ ನಿಜ, ಆದರೆ ಗುರುವಿನ ಬಲ ಹೇಳುವಂಥದ್ದು ಸಂಪೂರ್ಣವಾಗಿ ನಿಮಗೆ ಸಿಗ್ತಾ ಇದೆ. ನೋಡಿ, ರಾಶಿಯಲ್ಲಿ ರವಿ ಮತ್ತು ಕೇತು, ಗೌರ್ಮೆಂಟಿನ ಅನುಕೂಲ ಅವಕಾಶಗಳಾಗುವಂಥ ಸಾಧ್ಯತೆಗಳು, ಮತ್ತು ಹಿರಿಯರ ಆಶೀರ್ವಾದ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳು. ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ, ಅದು ಒಳ್ಳೆಯದೇ. ಅದನ್ನು ಸ್ವಲ್ಪ ಅಷ್ಟಮ ನೋಡ್ತಾ ಇದ್ದಾನೆ. ಖರ್ಚು ಬಹಳ ಆಗುತ್ತೆ, ಆದಾಯಗಳು ಕೂಡ ಬಹಳ ಆಗುತ್ತೆ. ಆದಾಯವು 10 ರೂಪಾಯಿ, ಖರ್ಚು 10 ರೂಪಾಯಿ. ಹಾಗಾಗಿ ಈ ತಿಂಗಳಲ್ಲಿ ಏನು ಮಾಡಬೇಕು ಅಂತಂದರೆ ಖರ್ಚಿಗೆ ಸ್ವಲ್ಪ ಲೆಕ್ಕಾಚಾರ ಮಾಡುವಂಥದ್ದನ್ನು ಪ್ರಯತ್ನ ಮಾಡಬೇಕು. ಯಾಕಂದರೆ ಎಷ್ಟು ಆದಾಯ ಆಗುತ್ತೋ ಅಷ್ಟು ಖರ್ಚು ಮಾಡಿ ದುಡ್ಡು ಹಾಳು ಮಾಡಿಕೊಳ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಆದಾಯ ರೀತಿಯಲ್ಲಿ ಅಭಿವೃದ್ಧಿ ಆಗುವ ಹಾಗೆ, ಸಿಗುವ ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಗಳನ್ನು ಮಾಡಿಕೊಳ್ತಾ ಇರಬೇಕು. ಮತ್ತು ಹೊರದೇಶದಿಂದ ವಿಶೇಷವಾದಂಥ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಹೊರದೇಶಕ್ಕೆ ಹೋಗುವಂಥದ್ದು, ಹೊರದೇಶದಿಂದ ಅನುಕೂಲ ಆಗುವಂಥದ್ದು, ಅಲ್ಲಿ ಆರ್ಥಿಕವಾದಂಥದ್ದೇನೋ ಸಿಗುವಂಥದ್ದು. ಮತ್ತು ಉದ್ಯೋಗ ಕಳ್ಕೊಂಡವರಿಗೆ ಬಹಳ ಮುಖ್ಯವಾಗಿ ಹೇಳಬೇಕು, ಈ ಕನ್ಯಾ ರಾಶಿಯವರು, ಗುರು ನಿಮಗೆ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾನೆ ನಿಜ, ಆದರೆ ಕೆಲವು ಜನಕ್ಕೆ ಕೆಲಸ ಕಳೆದು ಹೋಗ್ತಾ ಇದೆ. ಹಾಗಾಗಿ ಕೆಲಸ ಕಳ್ಕೊಂಡಂಥವರಿಗೂ ಕೂಡ ಹೆಚ್ಚಿನದಾಗಿ ಲಾಭಾಂಶಗಳು ಸಿಗುವಂಥದ್ದು, ಒಳ್ಳೆಯದಾಗುವಂಥದ್ದು ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಉದ್ಯೋಗ ಕನಕ ನಿಮಗೆ ಕೇಳಬೇಕಾಗಲಿಲ್ಲ, ಚೆನ್ನಾಗಿರುವಂಥ ಉದ್ಯೋಗ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಕುಟುಂಬದ ಸದಸ್ಯರಿಂದ ಅನುಕೂಲ. ನೋಡಿ, ಕುಟುಂಬ ಸ್ಥಾನ ಅಂದರೆ ಶುಕ್ರ. ಹಾಗಾಗಿ ಸ್ತ್ರೀಯರಿಗೆ ಸಮಾಧಾನ ಆಗುವಂಥದ್ದು, ಮನೆಗೆ ಬೇಕಾದಂಥ ಪೇಂಟಿಂಗ್ ಮಾಡುವಂಥದ್ದು, ಯಾವುದೋ ವಸ್ತುಗಳನ್ನು ಕೊಂಡುಕೊಂಬರುವಂಥದ್ದು, ಅಥವಾ ಎಲ್ಲಾದರೂ ದೇವಾಲಯಕ್ಕೆ ಹೋಗುವಂಥದ್ದು, ನಿಮ್ಮ ಕೈಲಾದಂಥ ಸೇವೆಗಳನ್ನು ಮಾಡುವಂಥದ್ದು, ಭಗವಂತನ ಅನುಗ್ರಹ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾಗಿ ನಿಮಗೆ ಒಳ್ಳೆ ರೀತಿಯಾದಂಥ ಫಲಿತಾಂಶಗಳನ್ನು ಕೂಡ ನೀಡುತ್ತದೆ ಅಂತೇಳಿ ಹೇಳಬಹುದು. ಮತ್ತು ಧೈರ್ಯ, ನೋಡಿ, ವಕ್ರವಾದಂಥ ಶನಿ ಷಷ್ಠ ಸ್ಥಾನದಲ್ಲಿದ್ದರೆ ಬಹಳ ಧೈರ್ಯ ಇರುತ್ತೆ ನಿಮಗೆ. ಏನು ಮಾಡಬೇಕು ಅಂತಂದರೂ ಛಲ, ಧೈರ್ಯ, ಸಾಹಸ, ಹೀಗೆ ಎಲ್ಲ ರೀತಿಯಾಗಿ ನಿಮ್ಗೆ ಅದು ಕೊಡ್ತಾ ಹೋಗುತ್ತೆ. ಹಾಗಾಗಿ ಧೈರ್ಯವೇ ನಿಮಗೆಲ್ಲ ರೀತಿಯಾಗಿ ಒಳ್ಳೆಯ ಪರಿಣಾಮಗಳನ್ನು ಕೊಡ್ತದೆ ಅಂತೇಳಿ ಹೇಳಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಯಾರು ಶತ್ರುಗಳಾಗಿದ್ದರು, ಯಾರು ಸಮಸ್ಯೆ ಮಾಡ್ತಾ ಇದ್ರೋ ಅಂಥವರು ನಿಮ್ಮಿಂದ ಆಟೋಮೆಟಿಕ್ಕಾಗಿ ದೂರ ಆಗಿಬಿಡ್ತಾರೆ. ನೀವೇನೂ ಮಾಡೋದು ಬೇಡ, ಅವರಾಗೆ ಅವರು ದೂರ ಆಗಿಬಿಡ್ತಾರೆ. ಅವರಾಗೆ ಅವರು ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ.
ಮತ್ತು ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು ನೋಡಿ, ನಿಮಗೆ ಭಾಗ್ಯದಲ್ಲಿರುವಂತಹ ಗುರು, ದಶಮದಲ್ಲಿರುವಂತಹ ಕುಜ, ಎರಡೂ ಗ್ರಹಗಳು ವಿಶೇಷವಾದಂಥ ಆರ್ಥಿಕವಾದಂಥ ಅಭಿವೃದ್ಧಿ ಕೊಡುವಂಥದ್ದು. ಏನಾದ್ರು ರಿಯಲ್ ಎಸ್ಟೇಟಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಈ ತಿಂಗಳು ಒಳ್ಳೆಯದು ಅಂತ ಹೇಳ್ತಾನೆ. ಗಣೇಶ ಹಬ್ಬದ ಆಸುಪಾಸಲ್ಲಿ ಏನಾದ್ರು ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆಗೆ ಆಸೆ, ನಿಮ್ಮ ಕನಸು ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಅಥವಾ ಏನೋ ಒಂದು ಮಾಡಬೇಕು ಅನ್ನುವಂಥ ಕನಸು, ಆ ಕನಸು ನನಸಾಗುವಂಥ ಸಾಧ್ಯತೆಗಳು ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ. ಆ ಕನಸು ನನಸಾಗುವುದಿಲ್ಲ, ಸಮಾಧಾನ ಇರೋದಿಲ್ಲ, ಇನ್ನೂ ಒತ್ತಡ, ಇನ್ನೂ ಟೆನ್ಷನ್, ಹೀಗೆಲ್ಲ ಇರುತ್ತೆ. ಅದರದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಮತ್ತು ಮನಸ್ಸಿನಲ್ಲಿ ದೃಢವಾದಂಥ ಸಂಕಲ್ಪ, ಹೇಗಪ್ಪ ಅಂತಂದರೆ ಸಂಕಲ್ಪ ಹೇಳುವಂಥದ್ದು ಒಳ್ಳೆಯದಾದಂತಹ ಫಲಗಳನ್ನು ಕೊಡ್ತಾ ಇರ್ತದೆ. ಅಂತಹ ಆ ಸತ್ಸಂಕಲ್ಪಗಳನ್ನು ನೀವು ಕೂಡ ಮಾಡ್ತೀರಿ ಅಂತೇಳಿ ಹೇಳಬಹುದು. ಮತ್ತು ವಿದ್ಯಾರ್ಥಿಗಳಿಗೆ ಏನೋ ಸ್ವಲ್ಪ ಬದಲಾವಣೆ ಆಗುವಂಥದ್ದು, ಚೇಂಜಸ್ ಆಗುವಂಥದ್ದು, ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ವಾತಾವರಣ ಚೇಂಜ್ ಆದರೆ ಪರವಾಗಿಲ್ಲ, ಯಾಕಂದರೆ ನಿಮ್ಮ ಮನಸ್ಸು ಸ್ವಲ್ಪ ಚೇಂಜ್ ಆಗುವಂಥ ಸಾಧ್ಯತೆಗಳಿದೆ. 12ನೇ ರಾಶಿ, ಸ್ವಲ್ಪ ನಿದ್ರೆ ಜಾಸ್ತಿ ಬರುವಂಥದ್ದು, ಎಲ್ಲೋ ಒಂದು ಕಡೆಗೆ ಸಮಾಧಾನ ಇಲ್ಲದೇ ಇದ್ದಂಗೆ ಆಗುವಂಥದ್ದು, ಹೀಗೆಲ್ಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ವಿದ್ಯಾರ್ಥಿಗಳು ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತೇಳಿ ಹೇಳ್ತೇನೆ. ಈ ತಿಂಗಳು ಏನಪ್ಪ ಅಂತಂದರೆ ಹಠ ಹಿಡಿದು ಕೆಲಸಗಳನ್ನು ಮಾಡಿಕೊಳ್ಬಹುದು. ನೀವು ಹಠ ಹಿಡಿದು ಎಲ್ಲ ಸಾಧನೆಗಳ ಕಡೆಗೆ ಹೋಗಬಹುದು. ಮತ್ತು ಆರ್ಥಿಕವಾದಂಥ ರೀತಿಯಲ್ಲಿ ನಿಮ್ಗೆ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಿಮಗೆ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಇಲ್ಲ. ನೀವು ಯೋಚನೆ ಮಾಡಿ ನೋಡ್ಕೊಳ್ಳಿ, ಹಿಂದೆ ಬಹಳ ಕಷ್ಟ, ಬಹಳ ಸಮಸ್ಯೆಗಳಿತ್ತು. ಆದರೆ ಇವಾಗ ನೋಡ್ತಾ ಬಂದಂತೆ ಎಲ್ಲ ತಿಳಿವಾಗ್ತಾ ಇದೆ. ವಿವಾಹ ಆಗದೇ ಇದ್ದವರು ವಿವಾಹಕ್ಕೆ ಅವಕಾಶಗಳಾಗ್ತಾ ಇದೆ. ನೋಡಿ, ಧನಸ್ಥಾನದಲ್ಲಿ ಶುಕ್ರ, ಆದರೆ ಅವನ ಅಷ್ಟಮ ದೃಷ್ಟಿ ಇದೆ. ಆದರೂ ಕೂಡ ಒಬ್ಬನೇ ನಿಮ್ಮನ್ನು ಕಾಯ್ತಾ ಇದ್ದಾನಲ್ಲ, ಗುರು ರಾಶಿ ನೋಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಇವಾಗ ಏನೋ ಒಂದು ತೊಂದರೆ ಬರ್ತದೆ ಅಂತಂದರೆ ಅದಕ್ಕೆ ಸಾಲ್ವಾಗಲಿಕ್ಕೂ ಅವಕಾಶಗಳಿದೆ. ಎಲ್ಲೋ ಒಂದು ಕಡೆಗೆ ಅವರಿಗೆ ಸ್ವಂತ ಮನೆ ಇಲ್ಲಪ್ಪ, ನಾವು ಹೇಗೆ ಹುಡುಗಿ ಕೊಡೋದಳು ಯೋಚನೆ ಮಾಡ್ತಾ ಇದ್ದರೆ ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾ ಇರುವಂಥ ಯಾವುದೋ ಒಂದು ಫ್ಲಾಟೋ ಅಥವಾ ಮನೆಯೋ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಲೋನ್ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಗೆ ರವಿಯ ಗ್ರಹದ ಅನುಗ್ರಹದಿಂದ ಲೋನ್ ಆಗುವಂಥದ್ದಾಗಬಹುದು. ಮತ್ತು ಹಣ್ಣು ತರಕಾರಿ ವ್ಯವಹಾರ ಮಾಡೋವರಿಗೂ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು. ವಸ್ತ್ರ ವ್ಯವಹಾರ ಮಾಡೋವರಿಗೆ ಈ ತಿಂಗಳ ತುಂಬ ಅನುಕೂಲಕರವಾದಂಥ ಸಮಯಗಳನ್ನು ಕೂಡ ಕೊಡುತ್ತದೆ. ಲೇಖನಿ ಬರೆಯುವಂಥದ್ದು ಮತ್ತು ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಇಂಥವರಿಗೆ ಹೊಂದ್ಕೊಂಡಾಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಒಟ್ಟಿನಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಗುವಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಏನೋ ಒಂದು ಸ್ವಲ್ಪ ಸಮಸ್ಯೆಗಳಿದೆ. ಯಾವ್ಯಾವ ವಿಷಯದಲ್ಲಿ ಅಂತಂದರೆ, ಒಂದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಎರಡನೇದಾಗಿ ನಿಮ್ಮವರು ನಿಮ್ಮ ಬಗ್ಗೆ ಸ್ವಲ್ಪ ದ್ವೇಷ ಕಿರಿಕಿರಿ ಮಾಡ್ತಾ ಇದ್ದರೆ ನೀವು ತುಂಬ ಅವರಂತ ಇದ್ಲಿಕ್ಕೆ ಹೋಗಬೇಡಿ. ನಿಮ್ಮ ದಾರಿಗೆ ನೀವು ಹೋಗ್ತಾ ಇರಿ, ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಇರಿ, ಭಗವಂತನ ಮೇಲೆ ಎಲ್ಲ ಭಾರ ಹಾಕ್ತಾ ಇರಿ. ಯಾಕಂದರೆ ಸಂಕಟ ಬಂದಾಗ ವೆಂಕಟರಮಣ, ಕೆಲವು ಸಲ ನಮ್ಮ ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನು ನೆನೀತೇವೆ. ಆದರೆ ನೀವು ಹಾಗಲ್ಲ. ಈ ತಿಂಗಳಲ್ಲಿ ಯಾವಾಗೂ ಪ್ರತಿ ದಿವಸ ನೆನೀತಾ ಇರಬೇಕು, ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರಬೇಕು. ಆ ಭಗವಂತ ರಕ್ಷಣೆ ಮಾಡ್ತಾನೆ. ಒಟ್ಟಿನಲ್ಲಿ ಇದಿಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ಈ ತಿಂಗಳಲ್ಲಿ ನೋಡಿ ವಿಶೇಷವಾದಂತಹ ದಿವಸ ಯಾವುದಪ್ಪ ಅಂತಂದರೆ, 8ನೇ ತಾರೀಕು ಚೆನ್ನಾಗಿದೆ, ಋಷಿ ಪಂಚಮಿ ಇದೆ. 6, 7, 8 ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ, ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ. ಆದಷ್ಟು 18ನೇ ತಾರೀಕು ಒಳಗಡೆಗೆ ಏನಾದರೂ ಮಾಡ್ಕೊಳ್ಳಿ. 13ನೇ ತಾರೀಕು ಕೂಡ ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ. ಇದಿಷ್ಟು ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಭಗವಂತನ ಅನುಗ್ರಹದಿಂದ ದಾರಿಯಾಗುತ್ತದೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೌರಿ ಹಬ್ಬದ ದಿವಸ 6ನೇ ತಾರೀಕಿಗೆ ನೀವು ಮುತ್ತೈದರಿಗೆ ಏನಾದರೂ ವಸ್ತ್ರ ಕೊಡುವಂಥದ್ದು, ಅವ್ರಿಗೆ ಪೂಜೆ ಮಾಡುವಂಥದ್ದು, ಊಟ ಹಾಕಿಸುವಂಥದ್ದು ಪ್ರಯತ್ನ ಮಾಡಿಕೊಳ್ಳಿ. ಸಾಧ್ಯವಾದ ಮಟ್ಟಿಗೆ ದೇವಿಯನ್ನೇ ಆರಾಧನೆ ಮಾಡಿ, ದೇವಿ ನಿಮ್ಮ ಕೈ ಹಿಡಿತಾಳೆ. ಇನ್ನು ಹಸ್ತ ನಕ್ಷತ್ರ ನಿಮಗೆ 7ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ಇದೆ. ಚಂದ್ರ ದರ್ಶನ ಮಾಡಬೇಡಿ. ಎಷ್ಟಾಗತ್ತೋ ಅಷ್ಟು ಆ ಗಣೇಶನಿಗೆ ಅಕಾರ ಸಹಸ್ರನಾಮ, ಗರ್ಕಿ ಅರ್ಚನೆ ಇದನ್ನೆಲ್ಲ ಮಾಡ್ತಾ ಬನ್ನಿ, ಅನುಕೂಲ ಆಗ್ತದೆ. ಇನ್ನು ಚಿತ್ತಾ ನಕ್ಷತ್ರ 1, 2ನೇ ಪಾದ, ನಿಮ್ಮ ನಕ್ಷತ್ರವೇ ಗಣಪತಿ ನಕ್ಷತ್ರ. ಆ ದಿವಸ 7ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಗಣೇಶನನ್ನು ಸಹಸ್ರನಾಮ ಹೇಳೋದು, ಪೂಜೆ ಮಾಡೋದು, ದರ್ಶನ ಮಾಡೋದು, ಎಲ್ಲೆಲ್ಲ ಪೂಜೆ ಮಾಡ್ತಾ ಇದ್ರು ಅಲ್ಲೆಲ್ಲ ಹೋಗಿ ನೀವು ಗಣೇಶನ ಸೇವೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆ ದೈವಾನುಗ್ರಹದಿಂದ ಒಳ್ಳೆಯದಾಗುತ್ತೆ, ಮಂಗಲವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.